ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವೀಲ್ಸ್ ಪ್ರಮೋಟರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವಿದ್ದೀವಿ ಸಾತ್ವಿಕ್ ಟಿ ವಿ ಎಸ್ಸಲ್ಲಿ. ಆ್ಯಂಡ್ ನಿಮಗೆ ರಿವ್ಯೂ ಮಾಡ್ತಿರುವ ಬೈಕ್ ಬಂದುಬಿಟ್ಟು ಜಸ್ಟ್ 110cc ಸ್ಕೂಟಿ. ನೋಡ್ತಾ ಇದ್ದೀರಾ ಸ್ಕೂಟಿ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ. ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅಂತ. ಫುಲ್ಲಿ ಫೈಬರಲ್ಲೇ ಕೊಟ್ಟಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ಕೂಡ ಈ ಸ್ಕೂಟಿಲಿ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಫ್ರಂಟಿಂದ ಯಾವ ರೀತಿ ಲುಕ್ ಕಾಣುತ್ತೆ ಅಂತ. ಇದು ಕುಳ್ಳ ಇರೋರಿಗೆ ಓಡಿಸೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಲೇಡೀಸಿಗೂ ಏಳು ಮಾಡಿಸಿರೋ ಸ್ಕೂಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ರಂಟಲ್ಲಿ ನೋಡ್ಬೋದು ನೀವು ನಂಬರ್ ಪ್ಲೇಟ್ ಹಾಕೋಕ್ಕೆ ಕೂಡ ಆಪ್ಷನ್ ಇದೆ. ಆ್ಯಂಡ್ ಹೆಡ್ಲೈಟ್ ಕೂಡ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಸೀಟಲ್ಲಿ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ಕಾಲಿಡ್ಕೊಳ್ಳೋಕ್ಕೆ. ಬೂಟ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಸ್ಕೂಟಿಲಿ. ಆ್ಯಂಡ್ ನೋಡ್ಬೋದು ಬ್ಯಾಕಿಂದ ಡಿಸೈನ್ ಯಾವ ರೀತಿ ಕಾಣುತ್ತೆ ಅಂತ. ಒಂದು ಯೂನಿಕ್ ಲುಕ್ಕೇ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ನೀವು ಸೈಲೆನ್ಸರ್ ನೋಡ್ಬೋದು ನೀವು. ಆ್ಯಂಡ್ ಇಲ್ಲೂ ಕೂಡ ಜಸ್ಟ್ 110 ಅಂತ ಅವ್ರ ಸ್ಕೂಟಿ ನೇಮ್ನ ಪ್ರಮೋಟ್ ಮಾಡಿದ್ದಾರೆ. ಸೀಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಟಿಚಿಂಗ್ ಕಂಪ್ನಿಯಿಂದನೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡ್ಬೋದು ಯಾವ ರೀತಿ ಸ್ಟಿಚಿಂಗ್ ಇದೆ ಅಂತ. ಡಬಲ್ ಸ್ಟಿಚಿಂಗ್ ಕೂಡ ಅವೈಲೇಬಲ್ ಇದೆ ಈ ಸ್ಕೂಟಿಲಿ. ಆ್ಯಂಡ್ ನೆಕ್ಸ್ಟ್ ಈ ಸ್ಕೂಟಿಲಿರುವ ಟೈರ್ ಬಗ್ಗೆ ಮಾತಾಡಬೇಕಂದ್ರೆ ನೋಡ್ತಾ ಇದ್ದೀರಾ ನೀವು ಟೈರ್ ಯಾವ ರೀತಿ ಇದೆ ಅಂತ. ತುಂಬ ಸಣ್ಣ ಸಣ್ಣ ಟೈರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಫ್ರಂಟ್ ಟೈರ್ ಬಂದುಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಅವೈಲೇಬಲ್ ಇದೆ ಈ ಸ್ಕೂಟಿಲಿ. ಆ್ಯಂಡ್ ಇದು ಬಂದುಬಿಟ್ಟು ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಇಲ್ಲ, ಫುಲ್ಲಿ ಡ್ರಮ್ ಬ್ರೇಕೇ ಈ ಸ್ಕೂಟಿಲಿ ಇದೆ ಅಂತಲೇ ಹೇಳ್ಬೋದು. ಡ್ಯುಯಲ್ ಚಾನಲ್ ABS ಬ್ರೇಕ್ ಫ್ರೆಂಡ್ಸ್ ಇದು. ನೋಡ್ತಾ ಇದ್ದೀರಾ ನೀವು ಎರಡು ಕಡೆಯಿಂದನೂ. ಈ ಕಡೆಯಿಂದ ಡ್ರಮ್ ಬ್ರೇಕ್ ನೋಡ್ಬೋದು ನೀವು ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ವೀಲ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಬ್ಯಾಕ್ ವೀಲ್ ಕೂಡ ನೋಡ್ಬೋದು ನೀವು ಮೋಟಾರ್ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮೋಟಾರಿಗಾಗಿರ್ಬೋದು, ಮೋಟಾರಿಗೇನೋ ತೊಂದರೆ ಆಗದಲೆ ಇದು ಸಿಂಗಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಹಿಂದ್ಗಡೆ ಅವೈಲೇಬಲ್ ಇದೆ. ಆ್ಯಂಡ್ ಹಿಂದ್ಗಡೆ ಮಡ್ಗಾರ್ಡ್ ಕೂಡ ಅವೈಲೇಬಲ್ ಇದೆ, ಡಬಲ್ ಮಡ್ಗಾರ್ಡ್. ಆ್ಯಂಡ್ ನೋಡ್ಬೋದು ಇಲ್ಲಿ ಫುಟ್ ರೆಸ್ಟ್ ಕೂಡ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಿಂದೆ ಮೋಟಾರಲ್ಲಿ ಕೂಡ TVS ಅಂತ ಅವ್ರ ಬ್ರ್ಯಾಂಡ್ನ ಪ್ರಮೋಟ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಕೀಕರ್ ಕೂಡ ಅವೈಲೇಬಲ್ ಇದೆ. ನೋಡ್ಬೋದು ಯಾವ ರೀತಿ ಇದೆ ಕಿಕ್ ಅಂತ. ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಫುಟ್ ರೆಸ್ಟ್ ಯಾವ ರೀತಿ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಅಂತ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ. ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ಕಾಣುತ್ತೆ ಮೇಲಿಂದ ಅಂತ. ಆ್ಯಂಡ್ ಈ ಸೈಡು ಫುಟ್ ರೆಸ್ಟು ಮುಂದ್ಗಡೆ ಕೊಟ್ಟಿದ್ದಾರೆ, ಹಿಂದ್ಗಡೆ ಅವೈಲೇಬಲ್ ಇಲ್ಲ ನಿಮಗೆ. ನೋಡ್ಬೋದು ನೀವು ಇದೊಂದು ಈ ಸ್ಕೂಟಿಲಿ ಡಿಮೆರಿಟ್ಸ್ ಅಂತಲೇ ಹೇಳ್ಬೋದು. ಬೇರೆ ಏನು ಈ ಸ್ಕೂಟಿ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ನೀವು ಮಿರರ್ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ. ಆ್ಯಂಡ್ ಮೀಟರ್ ಬೋರ್ಡ್ ಕೂಡ ನೋಡ್ತಾ ಇದ್ದೀರಾ ನೀವು. ಒಂದು ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಪೀಡೋಮೀಟರ್ ಇದೆ. ಇದು ಹೆಡ್ಲೈಟ್ ಆಪ್ಷನ್ನು. ಆ್ಯಂಡ್ ಇಂಡಿಕೇಟರ್ ಇದೆ ಇಲ್ಲಿ. ನೆಕ್ಸ್ಟು ಹಾರನ್ ಇದೆ ಲೆಫ್ಟ್ ಸೈಡಲ್ಲಿ. ರೈಟ್ ಸೈಡಲ್ಲಿ ಸಿಂಗಲ್ ಬಟನ್ ಇದೆ ಸ್ಕೂಟಿ ಆನ್ ಮಾಡೋಕ್ಕೆ ಮಾತ್ರ. ನೋಡ್ಬೋದು ನೀವು ಇಲ್ಲಿ ಕೂಡ ಬೂಟ್ ಸ್ಪೇಸ್ ಅವೈಲೇಬಲ್ ಇದೆ ನಿಮಗೆ. 2 to 4 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇದೆ. ಆ್ಯಂಡ್ ನಿಮಗೆ ಏನಾದರೂ ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕೆ ಹ್ಯಾಂಡಲ್ ಕೂಡ 2 ಟೈಪ್ಸಲ್ಲಿ ಅವೈಲೇಬಲ್. ಒಂದು ಸೀಟ್ ಕೆಳಗಿದೆ, ಇನ್ನೊಂದು ಮಾಮೂಲಿ ಎಲ್ಲ ಸ್ಕೂಟಿಲೂ ಇರೋ ರೀತಿ ಮುಂದ್ಗಡೆ ಇರುತ್ತೆ. ನೋಡ್ಬೋದು ಇಲ್ಲಿ ಏರ್ ಇಂಟೇಕರ್ ಕೂಡ ಕೊಟ್ಟಿದ್ದಾರೆ. ಇದೇನು ಡೂಪ್ಲಿಕೇಟ್ ಸುಮ್ಮನೆ ಆ ಥರ ಕೊಟ್ಟಿರೋದಷ್ಟೇ. ನೋಡ್ಬೋದು ನೀವು ಬೂಟ್ ಸ್ಪೇಸ್ ಎಷ್ಟು ಚೆನ್ನಾಗಿದೆ ಅಂತ. ಬೇರೆ ಸ್ಕೂಟಿಲೆಲ್ಲ ಇಲ್ಲಿ ಬೂಟ್ ಸ್ಪೇಸ್ ಇರೋದೇ ಇಲ್ಲ, TVS ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ನೀವು. ಬನ್ನಿ ಸ್ಕೂಟಿನ ಆನ್ ಮಾಡೋಣ. ಒಂದು ಎಕೋ ಮೋಡು ಒಂದು ಲೈಟ್ ಇದೆ. ಆ್ಯಂಡ್ ಸ್ಟ್ಯಾಂಡ್ ಇಂಡಿಕೇಟರ್ ಒಂದಿದೆ. ಆ್ಯಂಡ್ ಇಂಜಿನ್ ಇಂಡಿಕೇಟರ್ ಕೂಡ ಅವೈಲೇಬಲ್ ಇದೆ ಈ ಸ್ಕೂಟಿಲಿ.
ಈಗ ಸ್ಟ್ಯಾಂಡ್ ಇಂಡಿಕೇಟರ್ ಚೆಕ್ ಮಾಡೋಣ. ನೋಡ್ಬೋದು ಸೆನ್ಸರ್ಗೆ ಸ್ಟ್ಯಾಂಡ್ ಕ್ಲೋಸ್ ಮಾಡಿದ್ದೀನಿ. ಸ್ಟ್ಯಾಂಡ್ ಬಟನ್ ಹೋಗಿದೆ. ಲೈಟು ಈ ಬೈಕಲ್ಲಿ ಎಕೋ ಮೋಡು, ಪವರ್ ಮೋಡ್ 2 ರೀತಿ ಮೂಡಿದೆ. ಒಂದು ಆನ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಆ್ಯಂಡ್ ಡಿಕ್ಕಿ ಓಪನ್ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ಇದು ಬಂದುಬಿಟ್ಟು ನಿಮ್ಮ ಸ್ಕೂಟಿಲಿ ಏನಾದರೂ ಮೇಜರ್ ಪ್ರಾಬ್ಲಮ್ಸ್ ಆಗಿದ್ದರೆ, ಮೆಕ್ಯಾನಿಕ್ಕಿಗೆ ಗೊತ್ತಾಗ್ತಿಲ್ಲ ಅಂದರೆ ಹೋಗಿ ಲ್ಯಾಪ್ಟಾಪಲ್ಲಿ ಇದಕ್ಕೆ ಕನೆಕ್ಟ್ ಮಾಡಿ ಚೆಕ್ ಮಾಡಿದ್ರೆ ಸ್ಕೂಟಿದು ಏನೇ ಪ್ರಾಬ್ಲಮ್ ಇದ್ದರೂ ಆ ಪ್ಲಗ್ಗಿಂದ ತೋರಿಸುತ್ತೆ ನಿಮಗೆ. ಬೂಟ್ ಸ್ಪೇಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟಿದೆ ನೋಡಿ ನೀವು. ಹಿಂದಗಡೆ ಸೀಟಲ್ಲೂ ಕೂಡ ತುಂಬ ಚೆನ್ನಾಗಿ ಕಂಫರ್ಟಬಲ್ ಇದೆ. ಬನ್ನಿ ಈಗ ಸ್ಕೂಟಿನ ಆನ್ ಮಾಡಿ ಟೆಸ್ಟ್ ಮಾಡೋಣ. ನೋಡ್ಬೋದು ಈಗ ಆನ್ ಮಾಡಿದ್ದೀನಿ. ಸೌಂಡ್ ಕೇಳಿಸ್ಕೋಬೋದು ನೀವು ಯಾವ ರೀತಿ ಸ್ಮೂತ್ ಸೌಂಡ್ ಇದೆ ಅಂತ ಈ ಸ್ಕೂಟಿಲಿ. ಹೆಡ್ಲೈಟ್ ನೋಡ್ಬೋದು ನೀವು, ಡಿಮ್ ಆ್ಯಂಡ್ ಡಿಪ್ ಆನ್ ಮಾಡಿದ್ದೀನಿ. ಇಂಡಿಕೇಟರ್ ಕೂಡ ನೀವು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವ ರೀತಿ ಇದೆ ಅಂತ. ಲೇಡೀಸಿಗೆ ಅಂತಲೇ ಮಾಡಿಸಿರೋ ಸ್ಕೂಟಿ ಅಂತಲೇ ಹೇಳ್ಬೋದು ನೀವು. ನೋಡ್ಬೋದು ಯಾವ ರೀತಿ ಇದೆ ಅಂತ. ಬ್ಯಾಕ್ ಲೈಟ್ ಆಗಿರ್ಬೋದು, ಬ್ಯಾಕ್ ಲೈಟ್ ಡಿಸೈನು, ಇಂಡಿಕೇಟರ್ಸ್ ಡಿಸೈನು. ನೆಕ್ಸ್ಟ್ ರೈಟ್ ಸೈಡ್ ಇಂಡಿಕೇಟರ್ನ ಕೂಡ ಆನ್ ಮಾಡೋಣ. ನೋಡ್ತಾ ಇದ್ದೀರಾ ನೀವು ರೈಟ್ ಸೈಡ್ ಇಂಡಿಕೇಟರ್. ಸೌಂಡ್ ಕೇಳಿಸ್ಕೋಬೋದು ನೀವು. ಜಸ್ಟ್ ಆನ್ ಮಾಡಿದ್ದಕ್ಕೆ ಸಾಕು ನೋಡಿ ಸ್ಕೂಟಿ ಟೈರ್ ತಿರುಗ್ತಾ ಇದೆ. ಹೆಡ್ಲೈಟ್ ನೋಡೋಣ ಬನ್ನಿ ಈಗ. ನೋಡ್ಬೋದು ಬಿಸಿಲಿದ್ದಾಗೂ ಕೂಡ ಹೆಡ್ಲೈಟ್ ಎಷ್ಟು ಫೋಕಸ್ ಬರ್ತಾ ಇದೆ ಅಂತ. ಈಗ ಲೈಟ್ ಆನ್ ಮಾಡಿದ್ದೀನಿ. ನೋಡ್ಬೋದು ಹೆವಿ ಫೋಕಸ್ ಇದೆ ಅಂತಲೇ ಹೇಳ್ಬೋದು ಹೆಡ್ಲೈಟು. ಆ್ಯಂಡ್ ಈ ಸ್ಕೂಟಿನ ಎಕ್ಸ್ ಶೋರೂಮ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಹ್ಯಾಂಡ್ ಬ್ರೇಕ್ ರೀತಿ ಕೊಟ್ಟಿದ್ದಾರೆ. ಸಾತ್ವಿಕ್ TVSನಲ್ಲಿ ಮಾತ್ರ ಸಿಗೋದು ಈ ರೀತಿ ಎಕ್ಸ್ ಶೋರೂಮ್ ಪ್ರೈಸ್ನಲ್ಲಿ. ಆ್ಯಂಡ್ ನಮ್ಮ ಚಾನಲ್ ಕಡೆಯಿಂದ ಹೋದರೆ ನಿಮಗೆ ಅಪ್ ಟು 10,000ವರೆಗೂ ಡಿಸ್ಕೌಂಟ್ ಕೊಡ್ತಾರೆ. ಆ್ಯಂಡ್ ಈ ಸ್ಕೂಟಿ ತಗೊಂಡವರಿಗೆ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ ಯುಗಾದಿಗೆ ಅಂತ. ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಹೆಲ್ಮೆಟ್ಸ್ ಆಗಿರ್ಬೋದು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಮಿಕ್ಸರ್ ಆಗಿರ್ಬೋದು, ಎಲ್ಲ ರೀತಿ ನೀವು ಏನು ಬೇಕು ಅನಿಸುತ್ತೆ ಅದೆಲ್ಲ ತೊಗೋಬೋದು. ಬಟ್ ಆಫರಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸಾತ್ವಿಕ್ TVSಲ್ಲಿ ಮಾತ್ರ ಸಿಗೋದು ನಿಮಗೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿ ವಿಡಿಯೋಗಾಗಿ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.